ಆಡಿದ ಅಂಗಳ ಉಂಡ ಗಂಗಳ ಎರವಾಯ್ತೋ ಎನಗ ಹೌದು ತಂದೆಗೆ ನಮಿಸಿ ಕಣ್ಣೀರ ಸುರಿಸಿ ಕೇಳನವಾಗ ಬರ್ಲಿ ಆಡಿದ ಅಂಗಳ ಉಂಡ ಗಂಗಳ ಎರವಾಯ್ತೋ ಎನಗ ತಂದೆಗೆ ನಮಿಸಿ ಕಣ್ಣೀರ ಸುರಿಸಿ ಕೇಳನವಾಗ ನಾನು ಆಗಲಿ ಎಂದು ನಾನು ಹೋಗಲಿ ಅಲ್ಲಿಗ ನಾನು ಆಗಲಿ ಎಂದು ನಾನು ಹೋಗಲಿ ಅಲ್ಲಿಗ ಬೆಳೆಸಿದ ಮಡಿಲ ಹೋಗಲಿ ಮರತಂಗ ಹೋಗಲಿ ಮರತಂಗ ಆಡಿದ ಗಂಗಳ ನೆರವಾಯ್ತೋ ಎನಗ ಕಣ್ಣಿಗೆ ನಮಿಸಿ ಕಣ್ಣೀರ ಸುರಿಸಿ ಕೇಳನವಾಗ ನಿನ್ನನ್ನು ಆಗಲಿ ಎಂದು ನಾನು ಹೋಗಲಿ ಅಲ್ಲಿಗ ನಿನ್ನನ್ನು ಆಗಲಿ ಎಂದು ನಾನು ಹೋಗಲಿ ಅಲ್ಲಿಗ ಮಮತೆಯಿಂದ ಬೆಳೆಸಿದ ಮಡಿಲ ಹೋಗಲಿ ಮರತಂಗ ಹೋಗಲಿ ಮರತಂಗ ಆಡಿದ ಅಂಗಳ ಉಂಡ ಗಂಗಳ ಎರವಾಯ್ತೋ ಎನಗ ತಂದೆಗೆ ನಮಿಸಿ ಕಣ್ಣೀರ ಸುರಿಸಿ ಕೇಳನವಾಗ ನಾನು ಆಗಲಿ ಎಂದು ನಾನು ಹೋಗಲಿ ಅಲ್ಲಿಗ ನಾನು ಆಗಲಿ ಎಂದು ನಾನು ಹೋಗಲಿ ಅಲ್ಲಿಗ ಬೆಳೆಸಿದ ಮಡಿಲ ಹೋಗಲಿ ಮರತಂಗ ಹೋಗಲಿ ಮರತಂಗ ಆಡಿದ ಗಂಗಳ ಎರವಾಯ್ತೋ ಎನಗ ಅವನಿಗೆ ನಮಿಸಿ ಕಣ್ಣೀರ ಸುರಿಸಿ ಕೇಳನವಾಗ ಅವತಾರ ಪುರುಷರ ಜೋಡಿ ಅನುಕೂಲ ಆಗಲಿನ್ನ ಮ್ಯಾಗ ಅನಿಮಿತ್ತ ಬಂದು ಕಾರುಣ್ಯ ಸಿಂಧು ಕೃಪೆ ಮಾಡೋ ನೀ ಬೇಗ ಹಸ್ತಿಟ್ಟ ಮಗನಿಗೆ ಹರ್ಷನ ಯೋಗಿ ಹೋಗೋ ಗಂಗೆ ನಾಡಿಗ ಆರೆ ನಾಡದ ಸಾಗಿ ಮೆರಿಯೋ ಇರ್ತೇನ ಬೆಳ್ಳಿಗ ರಥದ ಮಣಿಯಾಗ ಪ್ರಸಾದ ಗಂಟದ ಕೇಳುವಯ್ಯ ತಾಯಿಗ ಅವತಾರ ಪುರುಷರು ತ್ಯಾಗಲಿಸಿ ಬಿಡುತ್ತಾರೆ ಹೇಳಿನಿ ಮೊದಲೀಗ ತಲಿ ಆಯ್ತ ಮಂದ ನಡೆದಾನ ನೊಂದ ಆಗಲಿ ತಂದೀಗ ಆಗಲಿ ತಂದೀಗ ಆಡಿದ ಅಂಗಳ ಉಂಡ ಗಂಗಳ ಎರವಾಯ್ತೋ
ಎನಗ ತಂದೆಗೆ ನಮಿಸಿ ಕಣ್ಣೀರ ಸುರಿಸಿ ಕೇಳನವಾಗ ಕಟ್ಟಿಯೇರಿ ಕಲಿ ಕೆಟ್ಟ ಹೋಗ್ಯಾವ ತಲಿ ಬ್ಯಾರಿ ಮಾಡಿ ಅಣ್ಣ ತಮ್ರೀಗ ಆಡಿಸಿದಂತೆ ಆಡುವ ಪಾತ್ರ ಸೂತ್ರವನ ಬಳಿಗ ಹಿಂದೂ ಪುಣ್ಯಾತ್ಮರೇ ಏನ್ರಿಪ್ಪ ಈ ರಾಮಾಯಣದೊಳಗ ಸನ್ನಿವೇಶವನ್ನು ಕೇಳಿರಿ. ಹಾ ಹಾ ರಾಮ ವನವಾಸಕ್ಕೆ ಹೋಗ್ಯಾರ ಭರತಗ ಪಟ್ಟಾಗಬೇಕಾಗ್ಯದ. ಹೌದು ಹೌದಿಲ್ಲ? ಹೌದ್ರಿಪ್ಪ. ತಾಯಿ ಇಚ್ಛಾದ ಏನಕ್ಕಂದ ನನ್ನ ಮಗನಿಗೆ ಪಟ್ಟಾಗಬೇಕು, ರಾಮ ವನವಾಸಕ್ಕೆ ಹೋಗಬೇಕು ಮಾತು ಕೊಟ್ಟಿದಿ, ಇದನ್ನು ನಡೆಸಿಕೊಡಂತ. ಹೌದ್ ಹೌದಿಪ್ಪ. ಆದರೆ ಬಂಧುಗಳು, ಈ ಸಂದರ್ಭ ನಾನು ಯಾಕೆ ನೆನಪು ಮಾಡೀನಿ ಅಂತ ಕೇಳಿದ್ರೆ, ಯಾಕ್ರಿಪ್ಪ? ಕಟ್ಟಿ ಏರಿ ಕಲಿ ಬ್ಯಾರಿ ಮಾಡಿದ ಅಣ್ತಮ್ಮರು ಒಲಿ ಅಂತ. ಹೌದ್ ಹೌದಿಪ್ಪ. ಅವಾಗೂ ಕಲಿಯಿತ್ತು, ಈಗೂ ಕಲಿಯತ್ತು. ಅದ ಆದರೆ ವನವಾಸ ಇನ್ನು ಮುಗುದಿಲ್ಲಾಗಿತ್ತು. ಭರತ ಹೋಗ್ತಾನೆ ಯಾರ ಕಡೆ ಹೋಗ್ತಾರ್ರಿಪ್ಪ? ಶ್ರೀರಾಮಚಂದ್ರ ಕಡೆ ಹೋಗ್ತಾರೆ. ಅಣ್ಣ, ನೀನು ಬಂದು ರಾಜ್ಯಭಾರ ಮಾಡಬೇಕು. ಆ ಸಿಂಹಾಸನದ ಮೇಲೆ ನೀನು ಕೂತಾಗ ಅದ ಕಳೆ ಬರ್ತದ ಕಳೆ. ಅದಕ್ಕೊಂದು ಗೌರವಿತವಾಗಿರ್ತಕ್ಕಂಥ ಸ್ಥಾನದ. ಹೌದು, ನೀನ್ ಬಂದು ಕೊಡ್ಬೇಕಂತ ಹೇಳ್ತಾನೆ. ಅವಾಗ ಇನ್ನೂ ಕೂಡ ನಾ ತಂದೆಗೆ ಕೊಟ್ಟು ಮಾತು ಮುಗುದಿಲ್ಲ. ಅವಾಗ ಭರತ ಏನತ್ತಾನ, ಅಕಸ್ಮಾತ್ ನೀನು ಬಂದ ಅದರ ಮೇಲೆ ಕೂಡ್ಲಿಲ್ಲ ಅಂದ್ರ, ಹೌದು, ನಿನ್ನ ಪಾದಕ್ಕೆ ಇಟ್ಟ ಆ ಕುರ್ಚಿ ಮೇಲೆ ಇಡ್ತಾನ, ಹೊರತಕ್ಕರೆ ನಾನು ಮಾತ್ರ ಕೊಂಡುದಿಲ್ಲ ಅಂತ ಹೇಳ್ತಾನ. ಹೌದು, ಅವರು ಅಣ್ಣತಮ್ಮರ. ಹೌದು, ಇವತ್ತು ನಾವು ಅಣ್ಣತಮ್ಮರ. ಹೌದಿಲ್ಲ? ಇವತ್ತು ಸಹೋದರರ ಸಮಾಧಿ ಮೇಲೆ ಅರಮನೆಯನ್ನು ಕಟ್ತಕ್ಕಂಥವ್ರು ನಾವುಗಳಿದ್ದೀವಿ. ಅದಕ್ಕೆ ಪುಣ್ಯಾತ್ಮರೇ, ರಾಮಾಯಣ ಗ್ರಂಥ ಪೂಜ್ಯನೀಯ ಗ್ರಂಥ ಆಗ್ಲಿಕ್ಕೆ ಇದೇ ಕಾರಣ. ತಂದೆ ಮಕ್ಕಳಲ್ಲಿ ಎಂತ ಬಾಂಧವ್ಯದ, ಹೆಂಡತಿ ಗಂಡನಲ್ಲಿ ಎಂತ ಬಾಂಧವ್ಯದ, ಅಣ್ಣ ತಮ್ಮರಲ್ಲಿ ಎಂತ ಮಧುರತ್ವ ಐತೆ ಅದಕ್ಕೆ ಪುಣ್ಯಾತ್ಮರೇ ಇವತ್ತಿನ ಕಲಿ ಆವತ್ತಿನ ಕಲಿ. ಕೇಳು, ಕಟ್ಟಿ ಏರಿ ಕಲಿ ಕೆಟ್ಟ ಹೋಗ್ಯಾವ ತಲಿ ಬ್ಯಾರಿ ಮಾಡಿ ಅಣ್ಣ ತಮ್ರೀಗ ಆಡಿಸಿದಂತೆ ಆಡುವ ಪಾತ್ರ ಸೂತ್ರವನ ಬಳಿಗ. ಈ ಪ್ರಸಾದ ಗಂಟಿನ ಪರವಾನಿಕೆ ಪಡ್ಕೊಂಡ ಬಂದರ ತದ ಮನಿಗ. ಮಾಡಿದ ಮುಖ ನೋಡಿ ಮಗನಿಗೆ ಕೇಳ್ತಾಳ, ಯಾರೇ ನಂದಾರ ನಿನಗ. ಅಳವುತ್ತ ತನ್ನರ ತದ ಮನೆ ಋಣ ಮುಗಿತಿಂದೀಗ. ಮಗನಿಗೆ ರಮಿಸಿ ಕಣ್ಣೀರ ಒರೆಸಿ ಮಾತೇಳಿ ಮೆಲ್ಲಗ ಪ್ರಸಾದ್ ಗಂಟ ಕೊಟ್ಟ ಹೇಳ್ತಾಳ, ಹೊರಟೋಗ ಧರ್ಮರ್ ಬರುವುದರೊಳಗ, ಧರ್ಮರ್ ಬರುವುದರೊಳಗ. ಆಡಿದ ಅಂಗಳ ಉಂಡ ಗಂಗಳ ಎರವಾಯಿತೋ ಎನಗ. ತಂದೆಗೆ ನಮಿಸಿ ಕಣ್ಣೀರ ಒರೆಸಿ ಹೇಳನವಾಗ.
ತಂದಿಯ ದಾಸ ಕಳಿಲ್ಯಂಗ ದಿವಸ ಸೊಗಸಿಲ್ಲ ಮನಸ್ಸೀಗ ಬಾಳಿತ್ತ ಬಿಸಿಲ ಸುಡ್ತೇವ ಕಾಲ ಗುಳಿ ಬಂದು ಅಂಗಾಲಿಗ ಏ ಎಂಟತ್ತ ಹೂಡಿ ಉಳಿಮೆ ಮಾಡತಿದ್ದ ರೈತ ಹೊಲದಾಗ ಕುಡಿಯಲು ನೀರ ಕೀಳಾನ ಮಾದನ ಹೋಗಿ ರೈತಾಗ ಏ ಕೊಡಲಿಲ್ಲ ನೀರ ಮಾಡಿದೆ ಕಾರ ರೈತ ಮಾದನಗ ಹೋಗಿ ಒಂಟತ್ತ ಉಳಿಲಂತ ಬಂತು ಬಾಯಿಗ ಒಕ್ಕಲಿಗೆ ನೀರ್ ತಂದ ಕೊಟ್ಟ ಕುಡಿಯಲು ಸೇತರಿಗ ಕುಡಿಯಲು ಸೇತರಿಗ ಆಡಿದ ಅಂಗಳ ಅಂಗಳ ಎರವಾಯಿತು ಎನಗ ತಂದೆಗೆ ನಮಿಸಿ ಕಣ್ಣೀರ ಸುರಿಸಿ ಹೇಳನವಾಗ ಹೋಗಲಿ ಮರತಂಗ ಹೋಗಲಿ ಮರತಂಗ ಕೌದಿಗೆ ನಮಿಸಿ ಕಣ್ಣೀರ ಸುರಿಸಿ ಕೇಳನವಾಗ ತಂದೆಯ ದಾಸ ಕಳಿಲಂಗ ದಿವಸ ಸೊಗಸಿಲ್ಲ ಮನಸ್ಸೀಗ ಈ ಬಾಳಿತ್ತ ಬಿಸಿಲ ಸುಡ್ತೇವ ಕಾಲ ಗುಳಿ ಬಂದು ಅಂಗಾಲಿಗ ಏ ಎಂಟತ್ತ ಹೂಡಿ ಉಳಿಮೆ ಮಾಡತಿದ್ದ ರೈತ ಹೊಲದಾಗ ಕುಡಿಯಲು ನೀರ ಕೇಳಾನ ಮಾದನ ಹೋಗಿ ರೈತಾಗ ಕೊಡಲಿಲ್ಲ ನೀರ ಮಾಡಿದೆ ಕಾರ ರೈತ ಮಾದನಗ ಎಂಟತ್ತ ಹೋಗಿ ಒಂಟತ್ತ ಉಳಿಲಂತ ಬಂತು ಬಾಯಿಗ ಒಂಟತ್ತ ಒಕ್ಕಲಿಗೆ ನೀರ್ ತಂದ ಕೊಟ್ಟ ಕುಡಿಯಲು ಸೇತರಿಗ ಕುಡಿಯಲು ಸೇತರಿಗ ಆಡಿದ ಅಂಗಳ ಉಂಡ ಗಂಗಳ ಎರವಾಯಿತು ಎನಗ ತಂದೆಗೆ ನಮಿಸಿ ಕಣ್ಣೀರ ಸುರಿಸಿ ಹೇಳನವಾಗ ಹೋಗಲಿ ಮರತಂಗ ಹೋಗಲಿ ಮರತಂಗ ಆಡಿದ ಅಂಗಳ ಎರವರೆಗೂ ಕೌದಿಗೆ ನಮಿಸಿ ಕಲ್ಲಿನ ತುಳಿಸಿ ಕೇಳನವಾಗ ಒಂಟತ್ತ ಹೋಗಿ ಎಂಟತ್ತಾಗ್ಲಿ ಅಂತ ಹಸ್ತಿಟ್ಟ ಅವನೀಗ ಸಿದ್ಧರಾಟ ಶಿವನೇ ಬಲ್ಲ ಸಾರಿ ಶ್ರುತಿ ಹಿಂಗ ಇಲ್ಲದಂಗ ಇಲ್ಲದ ಇದ್ದಂಗ ಮಾಡು ಶಕ್ತಿ ಅವಾಗ ಭಂಡಾರ ಮೈಮೆ ಹಗರಿಲ್ಲ ತಮ್ಮ ಅರಿವಿರಲಿ ನಡೆದಾಗ ನಮ್ಮ ಬದುಕು ಸುಂದರ ಆಗಬೇಕಾಗಿತ್ತಂದ್ರ ಏನ್ ಆಗ್ಬೇಕ್ರಿಪ್ಪ ನಾವು ನಾವೆಲ್ಲಿ ಮನೆ ಬಿಟ್ಟು ಪ್ರಪಂಚ ಬಿಟ್ಟು ಗುಡ್ಡ ಸೇರೋದು ಬೇಕಾಗಿಲ್ಲ. ಮತ್ತೆ ಹೆಂಗ್ರಿಪ್ಪ ಒಟ್ಟ ಸುಲಭದ ಹೇಳ್ಯಾರ ಅವ್ರು. ಯಾವ್ದ್ರಿಪ್ಪ ಸುಲಭವಾದ? ಭಂಡಾರದ ಮೈಮ ಹಗರಿಲ್ಲ ತಮ್ಮ, ಹೌದು, ಏನಿರ್ಲಿ ಅರಿವಿರ್ಲಿ ನಡತೆ ಆಗತ್ತ. ಹೌದು, ಅದಕ್ಕ ಹೇಳ್ಯಾರ ಪುಣ್ಯಾತ್ಮರ, ನಡಿ ನುಡಿ ತೊಡಿ ಇದೇ ಜನ್ಮ ಕಡಿ ಅಂತ. ಕಡಿ
ಹೌದಿಲ್ಲ? ಹೌದು. ನೀ ಹೆಂಗ ನುಡಿತಿಲ್ಲ ಹಂಗ ನಡಿದ ಕಲಿತೆ ಅಂದ್ರ ಹೌದು. ನಿನ್ನಂತ ದೇವ್ರ ಈ ಜಗತ್ತಿನಾಗ ಯಾರಿಲ್ಲ ಅಂತ ಹೇಳ್ತಾರೆ. ನೀನೇ ದೇವರಾಗ್ತಿ ಅಂತ ಹೇಳ್ತಾರೆ. ಹೌದು ಹೌದು. ಆದ್ರೆ ಅದು ನುಡಿದು ಸುಲಭ ಐತಿ, ನಡಿದು ಬಹಳ ಕಠಿಣ ಐತಿ. ಹಂಗ ಈ ಜಗತ್ತಿನಾಗ ಪುಣ್ಯಾತ್ಮರೇ ನುಡಿ ಮತ್ತು ನಡಿಯನ್ನು ಒಂದಾಗಿಸಿಕೊಂಡಿರತಕ್ಕಂಥ ಇವತ್ತಿನ ದಿನಮಾನದ ಸಂತರು ಸಿದ್ದೇಶ್ವರ ಮಹಾಸ್ವಾಮಿಗಳ ತಿಳ್ಕೊಂಡು ಜಗತ್ತು ಸುರ್ತಿ ಹೇಳ್ತದಪ್ಪ. ಹೇಳ್ತದ್ರಿ. ಹೇಳು. ಹೌದು. ಪುಟ್ಟಿ ಬಂಗಾರ ಕೆತ್ತ ಪಟ್ಟ ಬಂಡರ ಧರಿಸೋ ಹಣಿ ಮ್ಯಾಗ ಕಮಲದ ಭವಾರ್ಗ ಪ್ರಸಾದ ಗಂಟ ಸತ್ಯ ಅಧಿಕಾರ ವರವಾಗಿ ಬಂದದ ಮಾದಣ್ಣನ ಪಾಲಿಗ ಮಾದಣ್ಣ ಪಾಲಿಗ ಆಡಿದ ಅಂಗಳ ಉಂಡ ಗಂಗಳ ಎರವಾಯಿತೋ ಎನಗ ತಂದೆಗೆ ನಮಿಸಿ ಕಣ್ಣೀರ ಸುರಿಸಿ ಕೇಳನಾವಾಗ ಹೋಗಲಿ ಮರದಂಗ ಹೋಗಲಿ ಮರದಂಗ ಕವಿಗೆ ನಮಿಸಿ ಕಣ್ಣೀರ ಸುರಿಸಿ ಕೇಳನವಾಗ ಒಂಟೆತ್ತ ಹೋಗಿ ಎಂಟೆತ್ತ ಆಗ್ಲಿ ಅಂತ ಹಸ್ತಿಟ್ಟವನೀಗ ಸಿದ್ಧರಾಟ ಶಿವನೇ ಬಲ್ಲ ಸಾರಿ ಶ್ರುತಿ ಹಿಂಗ ಇಲ್ಲದಂಗ ಇಲ್ಲದ ಇದ್ದಂಗ ಮಾಡು ಶಕ್ತಿ ಅವಾಗ ಭಂಡಾರ ಮಹಿಮಾ ಹಗರಿಲ್ಲ ತಮ್ಮ ಅರುವಿರಲಿ ನಡತ್ಯಾಗ ಪುಟ್ಟಿ ಬಂಗಾರಕ್ಕಿಂತ ಬಟ್ಟ ಬಂಡರ ಧರಿಸೋ ಹಣಿ ಮ್ಯಾಗ ಪ್ರಸಾದ ಗಂಟ ಶಕ್ತಿ ಅದರೊಳಗ ಇಂಥ ಅಧಿಕಾರ ವರವಾಗಿ ಬಂದದ ಮಾದಣ್ಣ ಪಾಲಿಗ ಮಾದಣ್ಣ ಪಾಲಿಗ ಆಡಿದ ಅಂಗಳ ಉಳ್ಳ ಗಂಗಳ ಎರವಾಯಿತೋ ಎನಗ ತಂದೆಗೆ ನಮಿಸಿ ಕಣ್ಣೀರ ಉರಿಸಿ ಹೋಗಲಿ ಮರದಂಗ ಹೋಗಲಿ ಮರದಂಗ ಕವಿಗೆ ನಮಿಸಿ ಕಣ್ಣೀರ ಸುರಿಸಿ ಕೇಳನವಾಗ ಅಣ್ಣ ತಮ್ಮರಿಗೆ ವಾಕ್ವಾದ ನಡೀತದ ಭೀಮಾ ದಡಿ ಮ್ಯಾಗ ಹೊಳಿ ದಟ್ಟುವ ಸಂದರ್ಭ ಹಾಡಿ ಹೇಳುವೆ ಮುಂದಿನ ಸಂದೇಗ ಕಾಲನ ಕಾಲ ಲೀಲೆ ನಡೆದವ ಕೇಳಾರಿ ಇಲ್ಲಿವರಿಗ ಧರ್ಮವಂತರಿಗೆ ದರ್ಶನ ಕೊಡ್ತಾರ ನಂಬಿದ ಭಕ್ತರಿಗ ಮೈ ಮನ ಗುಣಗಾನ ಮಾಡ್ತವ ಕೇಳಾರಿ ಬೆಗು ಬೆಳಗ ಆಡಿದ ಕರ್ಮ ಕಳ್ಕೊಳ್ಳ ಇದು ಸಂಧಿ ಪುನಯನ ನುಡಿ ಮೀಸಲು ಮಾದನಗ ಮೀಸಲು ಮಾದನಗ ಆಡಿದ ಅಂಗಳ ಉಂಡ ಗಂಗಳ ಎರವಾಯಿತೋ ಎನಗ ತಂದೆಗೆ ನಮಿಸಿ ಕಣ್ಣೀರ ಸುರಿಸಿ ಹೇಳನವಾಗ ಹೋಗಲಿ ಮರದಂಗ ಹೋಗಲಿ ಮರದಂಗ ಎರವಾಯಿತೋ ಎನಗ ನಮಿಸಿ
ಅಣ್ಣ ತಮ್ಮರಿಗೆ ವಾಗ್ವಾದ ನಡೀತದ ಭೀಮಾ ದಡಿ ಮ್ಯಾಗ ಬಳಿ ದಟ್ಟುವ ಸಂದರ್ಭ ಮಾಡಿ ಹೇಳುವೆ ಮುಂದಿನ ಸಂದೇಗ ನನ್ನ ಕಾಲ ಲೀಲೆ ನಡೆದವ ಕೇಳಾರಿ ಇಲ್ಲಿವರಿಗ ಧರ್ಮವಂತರಿಗೆ ದರ್ಶನ ಕೊಡ್ತಾರ ನಂಬಿದ ಭಕ್ತರಿಗ ಅದನಿತ ಮೈ ಮನ ಗುಣಗಾನ ಮಾಡ್ತವ ಕೇಳಾರಿ ಬೇಗ ಬೆಳಗ ಮಾಡಿದ ಕರ್ಮ ಕಳ್ಕೊಳ್ಳ ಇದೆ ಸಂದಿನಾಗ ತನವನ್ನ ನುಡಿ ಅಡಿ ಮೀಸಲು ಮಾದನಗ ಮೀಸಲು ಮಾದನಗ ಅಡಿದ ಅಂಗಳ ಉಂಡ ಗಂಗಳ ಎರವೈತೋ ಗನಗ ತಂದೆಗೆ ನಮಿಸಿ ಕಣ್ಣರ ಸುರಿಸಿ ಕೇಳನವಾಗ ಅದಕ್ಕೆ ಮಾನವರೇ ಏನ್ರಿಪ್ಪ ಈ ಬದುಕು ಜಟಕಾ ಬಂಡಿ ಅಂತ ಹೇಳ್ತಾರೆ ಮಹಾತ್ಮರು. ಬದುಕು ಜಟಕಾ ಬಂಡಿ. ಅದಕ್ಕೆ ನಿಂದು ಯಾವಾಗ ಇದು ಮುಗಿದ್ರು 7 ದಿನದಾಗ ಮುಗಿಬೇಕಂತ. ಹೌದು ಅದಕ್ಕೆ ತರುಣ ಸಾಗರ್ಜಿ ಬಹಳ ಸುಂದರವಾದಂತ ಮಾತನ್ನು ಬರೀತಾರೆ. ಯಾವ ರೀತಿ ರೀಪ? ಸೋಮವಾರ ಜನ್ಮ ಹುಯೆ ಮಂಗಳವಾರ ಬಡೆ ಹುಯೆ, ಹೌದು. ಬಚ್ಚಾ ಪೈದೆ ಹುಯೆ ಶುಕ್ರವಾರ ಬಿಮಾರ ಪಡೆ, ಶನಿವಾರ ಆಸ್ಪತ್ರೆ ಗಯೆ, ರವಿವಾರ ಚೆಲ್ ಹೆಸೆ ಹೇ ಜಿಂದಗಿ ಖಾಯ್ ಏ ಜಿಂದಗಿ ಖಾಯ್ ಅಂತ ಹೇಳ್ಕೊಂಡು. ಅಂದ್ರೆ ರೀಪ ಸೋಮವಾರ ಹುಟ್ಟಿದಿ, ಮಂಗಳವಾರ ದೊಡ್ಡವಾದಿ, ಬುಧವಾರ ಲಗ್ನ ಮಾಡ್ರು, ಹೌದು ಗುರುವಾರ ಮಗನಿಗೆ ಹಡದಿ, ಶುಕ್ರವಾರ ಜಡ್ಡಿಲೆ ಬಿದ್ದಿ, ಶನಿವಾರ ದವಾಖಾನೆಗೆ ಹೋದ್ರು, ರವಿವಾರ ದಿವಸ ಕಡಿ ಜಾತ್ರೆ ಕಡಕ್ ಮಾಡ್ಕೊಂಡು ಕಾಕ ಹೊಂಟತ್ ಹಲಿಗೆ ಹೊಡಿತಾರ. ಹೌದು ಇದು ಅಲ್ಲ ನಿನ್ನ ಜೀವನ. ನೀ ಬಂದದ ಎದಕ್ಕಾತಕ್ಕಿದ್ರ ಗುರುವಿಗೆ ಶರಣಾಗತಿ ಹೊಂದಿ. ಹೌದು ಗುರು ಅನುಗ್ರಹವನ್ನು ಪಡ್ಕೊಂಡು ಗುರು ಹೆಂಗ ಆತ ಕೇಳಿದ್ರ ಪುಣ್ಯಾತ್ಮರಿ ಹೆಂಗ್ರಿಪ್ಪ ಗುರು? ಬಹಳ ದೊಡ್ಡ ಸಂತರಾಗಿರ್ತಕ್ಕಂಥವ್ರು. ಹೌದು ಬಹಳ ದೊಡ್ಡ ಸಂತರಾಗಿರ್ತಕ್ಕಂಥ ದಕ್ಷಿಣ ಭಾರತದೊಳಗ ದಯಾನಂದ ಸರಸ್ವತಿ ತಿಳ್ಕೊಂಡು ಬಹಳ ಪ್ರಸಿದ್ಧರಾಗಿ ಹೋಗಿತ್ತು. ದಯಾನಂದ ಸರಸ್ವತಿ ಅವ್ರ ಪಾಂಡಿತ್ಯ, ಅವ್ರಲ್ಲಿರ್ತಕ್ಕಂಥ ಸಂಸ್ಕೃತ ವಿದ್ಯೆ ಹೌದು ಬಹಳ ಮಿಗಿಲಾಗಿರ್ತಕ್ಕಂಥದ್ದಿತ್ತು. ಆ ವಿದ್ಯೆಯನ್ನ, ಅವರ ಏಳಿಗೆಯನ್ನ, ಅವರ ಉನ್ನತಿಯನ್ನ ನೋಡಿ ಹೊಟ್ಟಿ ಕಿಚ್ಚು ಪಡ್ತಿತ್ತು ಜನ. ಹೌದಪ್ಪ. ಅದಕ್ಕೆ ಬಲ್ಲವ್ರು ಹೇಳ್ಯಾರ ಪುಣ್ಯಾತ್ಮರು, ಎಲ್ಲೆಲ್ಲಿ ಕಿಚ್ಚ ತುಳಿಲಿಕ್ಕೆ ಬರ್ತದ. ಹೌದು. ಯಾವ್ಯಾವ ದೇವಸ್ಥಾನ ಮುಂದೆ ಕಿಚ್ಚ ಹಾಯ್ತಕ್ಕಂಥ ತುಳಿಲಿಕ್ಕೆ ಬರ್ತದ. ಯಾವ ದೊಡ್ಡವ ಆಗ್ತಾನ ತಕ್ಕಿದ್ರೆ ಹೊಟ್ಟಿ ಕಿಚ್ಚು ಯಾವ ತುಳಿತಾನ ಅವ ಮಾತ್ರ ದೊಡ್ಡವಾಗ್ಲಕ್ ಬರ್ತದ. ಹೊಟ್ಟಿ ಕಿಚ್ಚು ತುಳಿಬೇಕು. ಅದಕ್ಕೆ ಪುಣ್ಯಾತ್ಮರ ದಯಾನಂದ ಸರಸ್ವತಿಯಲ್ಲಿ ಇರ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ಜ್ಞಾನ ಎಲ್ಲರನ್ನು ಹುಚ್ಚಿಡಿಸಿತ್ತು. ಹೌದು ಎಲ್ಲರನ್ನು ಹುಚ್ಚಿಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಚಾರ ಮಾಡ್ತಾರ. ಏನ ತಂದ್ರಿಪ? ಇವನಿಗೆ ನಾವಂತೂ ವಿದ್ಯೆದೊಳಗೆ ಸೋಲಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವನ ಜೀವ ಹೊಡಿಬೇಕಾದ್ರೆ ಏನ್ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಅವ್ರ ಶಿಷ್ಯನನ್ನು ತಗೋತಾರ. ಆ ಶಿಷ್ಯ ಎಟ್ಟ ಆಸೆ ತೋರಿಸಿರು ಕೂಡ ಅಲ್ಲಂದ್ರೂ ಕೂಡ ಕೊನೆಗೆ ಪುಣ್ಯಾತ್ಮರೇ ದುಡ್ಡಿನ ಆಸೆಕ್ಕೆ ಮನುಷ್ಯ ಸೋತ್ ಹೌದು ಗುರುಗಳಿಗೆ ವಿಷ ಹಾಕ್ಲಕ್ ಹೇಳ್ತಾರೆ. ಗುರುಗಳಿಗೆ ವಿಷ ಹಾಕಿದ್ದ. ಹೌದು. ಆ ವಿಷದ ಬಾಧೆದಿಂದ ಗುರುಗಳು ನರಳಿಕ್ಕೆ ಆರಂಭ ಮಾಡ್ರು. ಹೌದು. ಎಲ್ಲಾ ಬಳಗಕ್ಕೆ ಗೊತ್ತಾತು, ಅವನ ಕಂಬಕ್ಕೆ ಕಟ್ಟಿ ಬಿಡ್ತಾರ. ಹೌದು. ಕಂಬಕ್ಕೆ ಕಟ್ಟಿರ್ತಕ್ಕಂಥ ಸಂದರ್ಭದಾಗ ಪುಣ್ಯಾತ್ಮರೇ ಏನೋ ತಮ್ಮ ತಪಸ್ಸಿರಿ ಶಕ್ತಿಯಿಂದ, ತಮ್ಮ ತಪಸ್ಸಿನ ಬಲದಿಂದ ವಿಷದಿಂದ ಮುಕ್ತರಾಗಿ ಹೊರಗೆ ಬರ್ತಾರೆ. ಹೆಂಗ ಸಿದ್ಧಾರೂಢ ಪುಣ್ಯಾತ್ಮರೇ ಹಲ್ಲಿ ಬಡದ ತಂದು ಹಾಕಿ ಉಂಡಿ ಕೊಟ್ಟರು ಕೂಡ ತಿಂದ 21ನೇ ದಿವಸಕ್ಕೆ ಹೆಂಗ ಹೊರಗೆ ಬರ್ತಾರೋ ಹಂಗ ದಯಾನಂದ ಸರಸ್ವತಿ ಅವರು ಹೊರಗಡೆ ಬರ್ತಾರೆ. ಮೊದಲು ಯಾರಿಗೆ ನೋಡ್ತಾರ ತಕ್ಕಿದ್ರೆ ಪುಣ್ಯಾತ್ಮರೇ ಶಿಷ್ಯನನ್ನ ಕಂಬಕ್ಕೆ ಕಟ್ಟಿದ್ರು. ನೋಡಿ ಕೇಳ್ತಾರ, ಅವನ್ ಯಾಕ ಕಂಬಕ್ಕೆ ಕಟ್ಟಿರಿ ಅಂತ. ಹೌದಪ್ಪ. ಇಲ್ಲಪ್ಪ ಇವಾಗ ಏನು ಮಾಡಂತ ಹೇಳ್ರಿ, ಮೊದಲ ಆಜ್ಞೆ ಕೊಟ್ಟು ಬಿಡ್ರಿ, ಇವನ ಜೀವ ತೆಗಿಂದ್ರೆ ತೆಗೆದು ಬಿಡ್ತೀವಿ, ಓದು ದೂರ ಕಣ್ಣು ಕಟ್ಟಿ ಬಿಟ್ಟು ಬರಂದ್ರೆ ಬಿಟ್ಟು ಬರ್ತೀವಿ ಅಂತ. ತಪ್ಪ ಅಥವಾ ಪಾಪ ಏನ್ ಮಾಡ್ಯಾನು? ಅವಾಗ ಏನ್ ಹೇಳ್ತಾರೆ? ಅವನ್ ನಿಮಗ ವಿಷ ಹಾಕ್ಯಾನ ಅಂದ.
ಹೌದು ಹೌದಪ್ಪ. ನಿಮಗೆ ವಿಷ ಹಾಕ್ಯಾನ, ಅದರ ಸಲುವಾಗಿ ಘನಘೋರವಾಗಿರ್ತಕ್ಕಂಥ ಪಾಪ ಮಾಡ್ಯಾನ. ನೀವೇನು ಆಜ್ಞೆ ಮಾಡ್ತೀರ ಅದನ್ನ ಶಿಕ್ಷಾ ಕೊಡ್ತೀವಿ ಅವನಿಗೆ. ಹೌದು. ಅದಕ್ಕೆ ಪುಣ್ಯಾತ್ಮರ ಗುರು ದಯಾಮಯ ಅಂತ ಕರೀತಾರೆ, ಕ್ಷಮಾವಂತ ಅಂತ ಕರೀತಾರೆ. ಅವಾಗ ಏನ್ ಹೇಳ್ತಾರಪ್ಪ ಗುರುಗಳ? ಸಿದ್ಧಾರೂಢ ತಲೆ ಮೇಲೆ ಬೆಂಕಿ ಇಟ್ಟವರಿಗೂ ಕೂಡ ಪುಣ್ಯಾತ್ಮರೇ, ನಿಂದೆ ಮಾಡೋರು ಯಾರಿಗೂ ಕೂಡ ಅನ್ಯತಾ ಭಾವಿಸಲಿಲ್ಲ. ಅಂತ ಮಹಾನುಭಾವರು ದಯಾನಂದ ಸರಸ್ವತಿ ಒಂದು ಮಾತು ಹೇಳ್ತಾರೆ ಕೊನೆಗೆ, ತಮ್ಮ ನಾನು ಬಂದದು ಯಾರನ್ನ ಶಿಕ್ಷೆ ಕೊಡ್ಲಿಕ್ಕೆ ಬಂದಿಲ್ಲೋ, ಅವರನ್ನು ಪರಿವರ್ತನೆ ಮಾಡ್ಲಿಕ್ಕೆ ಬಂದವ, ಅವರನ್ನು ಬದಲಿಸಲಿಕ್ಕೆ ಬಂದವ, ಅವ್ರಲ್ಲಿರ್ತಕ್ಕಂಥ ದುಷ್ಟ ಗುಣಗಳನ್ನು ನಷ್ಟ ಮಾಡಿ ಸಾತ್ವಿಕ ಗುಣವನ್ನು ಬಿತ್ತಲಿಕ್ಕೆ ನಾ ಈ ಧರೆಗೆ ಬಂದವ ಅಂತಕ್ಕಂಥ ಮಾತನ್ನ ಗುರು ಹೇಳ್ತಾರಪ್ಪ. ಅದಕ್ಕೆ ಕರುಣ ವಿದ್ಯೆ ಉಳ್ಳ ಗುರು ಭಜನೆ ಶ್ರೇಷ್ಠ ಅಂತ ಹೇಳ್ತಾರೆ. ಎಂತ ಗುರುವಿನ ಭಜನೆ ಮಾಡಬೇಕು ಅಂತ ಕೇಳಿದ್ರೆ ಕರುಣ ಇರ್ಬೇಕ, ಬ್ರಹ್ಮ ವಿದ್ಯಾ ಇರ್ಬೇಕ. ಅಂತ ಗುರುವಿನ ಕೊಂಡಾಡಿದ್ರೆ, ಭಜನೆಯನ್ನ ಮಾಡಿದ್ರೆ ನಿಮ್ಮ ಬದುಕು ಸತ್ಯಂ ಶಿವಂ ಸುಂದರ ಆಗ್ತದೆ ಅಂತಕ್ಕಂಥ ಮಾತು ಹೇಳ್ತಾರೆ ಪುಣ್ಯಾತ್ಮರೇ. ಅದಕ್ಕೆ ಅಗಣಿತವಾದ ಪಾದ ಆ ಸಿದ್ಧಾರೂಢನ ಮಹಿಮೆ ಅಂತಕ್ಕಂಥದ್ದು ಎರಡು ನುಡಿ ಚಾಲನ್ನ ಹಾಡಿ ಪಾಳಿ.